ನಮಸ್ಕಾರ. ನನ್ನ ಪ್ರೀತಿಯ ಫ್ಯಾಮಿಲಿ ಮೆಂಬರ್ಸು ಇನ್ನೊಂದು ಸ್ವಲ್ಪ ಜೋಶ್ ಬರಲಿ. ನಮಸ್ಕಾರ. ನಾನು ನೋಡಿ ಖುಷಿ ಆಗ್ತಾ ಇಲ್ವಾ ನಿಮ್ಗೆ? ನೋಡ್ರಿ, ಈ ಕಡೆಯಿಂದ ನಮಸ್ಕಾರ ಹೇಳಿದ್ರೆ ವಾಪಸ್ ನೀವು ಪ್ರತಿ ನಮಸ್ಕಾರ ಹೇಳಿದ್ರೆ ನಮ್ಗೆಲ್ಲ ಒಂದು ಸತ್ಕಾರ. ಜೋರಾಗಿ ಹೇಳಿ. ಈಗ ನಮಸ್ಕಾರ ಮತ್ತೆ ಹೇಳ್ತಾರೆ ಎಲ್ರು ಕೂಡ. ನಮಸ್ಕಾರ. ಓಕೆ, ಇವಾಗ ಅವರು ಒಂದು ತುಂಬಾ ಒಳ್ಳೆ ವರ್ಡ್ ಹೇಳ್ಕೊಟ್ಟಿದ್ದಾರೆ ನನಗೆ. ಶರಣ್ರಿ. ಯಾವತ್ತು ಕಲಿತಾ ಇರಬೇಕು. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಇಲ್ಲಿ ಬಂದಿರುವಂತಹ ಎಲ್ಲ ಡಿಗ್ನಿಟರೀಸ್ಗೆ ನನ್ನ ನಮಸ್ಕಾರಗಳು, ವಂದನೆಗಳು. ನನ್ನ ಪ್ರೀತಿಯ ಫ್ಯಾನ್ಸು, ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ಫ್ಯಾಮಿಲಿ ಮೆಂಬರ್ ಅಂತಲೇ ಹೇಳ್ಬೋದು. ನೀವು ಮನೆಯವರು, ನೀವು ಮನೆ ಫ್ಯಾಮಿಲಿಯವ್ರ ಥರ. ಸೊ ಎಲ್ರಿಗೂ ತುಂಬ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಆಯಿತು ಆಯಿತು ಆಯಿತು, ನಾನೇ ಬಂದು ಹಾಯ್ ಮಾಡ್ತೀನಿ ಅಲ್ಲಿ. ತುಂಬ ಖುಷಿ ಆಗ್ತಿದೆ, ತುಂಬ ಹೆಮ್ಮೆ ಅನಿಸ್ತಾ ಇದೆ. ಇಷ್ಟು ದೊಡ್ಡ ಮಟ್ಟಿಗೆ ಮಾಡಿರುವಂಥ, ಇಷ್ಟು ದೊಡ್ಡ ಮಟ್ಟಿಗೆ ಅಂತ. ಒಂದು ನಿಮಿಷಪ್ಪ, ಏನಪ್ಪ. ಹಾಂ, ಒಂದ್ಸತಿ ಆಯ್ತಲ್ವಾ, ಇವಾಗ ಸುಮ್ಮನೆ ಕೂತ್ಕೋಬೇಕು, ಒಂದು 2 ನಿಮಿಷ ಮಾತಾಡೋಕೆ. ಸೊ ತುಂಬ ಖುಷಿ ಆಗ್ತಿದೆ ಇಲ್ಲಿ ಬಂದು ನಿಮ್ಮೆಲ್ಲರೂ ನೋಡಿ ಮೀಟ್ ಮಾಡಿ. ಏನು ತರ್ತಾ ಇದ್ದಾರಪ್ಪ? ಏನಿಲ್ಲ ಮೇಡಮ್, ಬ್ಯಾಕ್ ಸ್ಟೇಜ್. ಓಕೆ, ಚೆನ್ನಾಗಿದ್ದೀರಾ? ಬಿಡಿ, ಒಂದು ಸ್ವಲ್ಪ ಎಂಜಾಯ್ ಮಾಡೋಣ, ಮಾತಾಡೋಣ ಒಂದು ಸ್ವಲ್ಪ ಅಲ್ವಾ? 12 ಗಂಟೆ ಆಗಿದೆ. ನನಗೆ ಗೊತ್ತಾಯ್ತು ಜಾತ್ರೆ ನಡೀತಾ ಇದೆ, ಉತ್ಸವ ನಡೀತಾ ಇದೆ. ಇಷ್ಟು ಒಳ್ಳೆ ರೀತಿಯಲ್ಲಿ ನಿಮ್ಮ ಎಲ್ಲರೂ ಪ್ರೀತಿಯ ಸರ್ ಮಾಡಿರೋದು, ಇಷ್ಟು ದೊಡ್ಡ ಮಟ್ಟಿಗೆ ಒಂದು ಫಂಕ್ಷನ್ ಇದೆ. ಸೊ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀರಾ ಇಲ್ವಾ? ಬನ್ನಿ, ನಾವು ಅವ್ರಿಗೆ ಹೆಲ್ಪ್ ಮಾಡ್ಬೇಡ, ಒಂದು ಸ್ವಲ್ಪ ಬ್ಯಾಕ್ ಸ್ಟೇಜ್ ಹಾಕಕ್ಕೆ ಅಲ್ವಾ? ಓಕೆ. ಸೊ ಇಲ್ಲಿ ನಿಮ್ಮ ಎಲ್ರಿಗೋಸ್ಕರ ಒಂದು ದೊಡ್ಡ ಅಮೇಝಿಂಗ್ ಸೆಟಪ್ ಮಾಡ್ಕೋತಿದ್ದಾರೆ. ಅಷ್ಟರಲ್ಲಿ ನಾನು ಇಲ್ಲಿ ಬಂದಿರೋಂಥ ನಿಮ್ಮ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಯುಗಾದಿ ಹಬ್ಬನೂ ಬರ್ತಾ ಇದೆ. ಆದಷ್ಟು ಬೇಗ ಈ ವರ್ಷ ಎಲ್ರಿಗೂ ತುಂಬ ಚೆನ್ನಾಗಿರಲಿ. ಯಾವತ್ತೂ ನಗ್ನಗ್ತಾ ಇರಿ. ಇದೇ ರೀತಿಯಲ್ಲಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಕನ್ನಡ ಸಿನಿಮಾಗಳ ಮೇಲೆ ಇರಲಿ. ಯುಗಾದಿ ಬರ್ತಾ ಇದೆ, ಅದಾದ್ಮೇಲೆ ಯುಗಾದಿ ಬರ್ತಾ ಇದೆ. ಶಿವರಾತ್ರಿ ಬಗ್ಗೆ ಮಾತಾಡ್ತಾ ಇಲ್ಲ, ಯುಗಾದಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯುಗಾದಿ ನಮ್ಮ ಹಬ್ಬ. ಸೊ ಅದೇ ಒಂದು ಹೊಸ ವರ್ಷ, ಒಂದು ಹೊಸ ಸೀಸನು. ಎಲ್ರಿಗೂ, ರೈತರಿಗಾಗಲಿ, ಎಲ್ಲ ಕೆಲಸ ಮಾಡೋರ್ಗಾಗಲಿ ಹೊಸ ಸೀಸನ್ ಬರ್ತಾ ಇದೆ. ತುಂಬ ಚೆನ್ನಾಗಿರಲಿ ವರ್ಷ ಎಲ್ರಿಗೂ. ಆ್ಯಂಡ್ ಇದೇ ರೀತಿಯಲ್ಲಿ ನಿಮ್ಮ ಕೆಲಸವನ್ನಲ್ಲಿ ನಿಮ್ಮ ಏನೇನು ಆಸೆ ಪಟ್ಟಿದ್ದೀರಾ, ನೀವು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದೆಲ್ಲ ಸಂಪೂರ್ಣ ಆಗಲಿ ನನ್ನ ಬೇಡ್ಕೋತೀನಿ, ಕೇಳ್ಕೋತೀನಿ ಯಾವತ್ತೂ. ಆ್ಯಂಡ್ ನಿಮ್ಮ ಪ್ರೀತಿ ಪ್ರೋತ್ಸಾಹ, ನಿಮ್ಮ ಎಂಕರೇಜ್ಮೆಂಟ್ ಕನ್ನಡ ಸಿನಿಮಾದಲ್ಲಿ ನಮ್ಮೆಲ್ಲರ ಮೇಲೆ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ ಇರಲಿ. ಯಾವತ್ತು ಕನ್ನಡ ಸಿನಿಮಾಗಳು ನೋಡ್ತಾ ಇರಿ. ನಂದು ಬಹುಶಃ ಈ ವರ್ಷ 2 ಕನ್ನಡ, 2 ತೆಲುಗು ಮತ್ತು 2 ಹಿಂದಿ ರಿಲೀಸ್ ಆಗ್ತಿದೆ ಪಿಕ್ಚರ್ಗಳು. ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ ಅದಕ್ಕೆ. ಆ್ಯಂಡ್ ನಾನು ಕರೆದಿರುವಂಥ ಶಿವರಾಜ್ ಸರ್ಗೆ ನಾನು ತುಂಬ ಹೃದಯಪೂರ್ವಕ ಧನ್ಯವಾದಗಳು ಸರ್. ನೀವು ಇಷ್ಟು ದೊಡ್ಡ ಮಟ್ಟಿಗೆ ಇಷ್ಟು ಅಮೇಝಿಂಗ್ ಆಗಿರೋದು ಒಂದು ಸಂಭ್ರಮವನ್ನು ಮಾಡಿದ್ದೀರಾ. ನಿಮ್ಮ ಜನಕ್ಕೆ ತುಂಬಾ ಖುಷಿ ಆಗ್ತದೆ. ನಿಮ್ಮ ಫ್ಯಾಮ್ಲಿಗೆ ಅವತ್ತು ದೇವರು ತುಂಬ ಚೆನ್ನಾಗಿಟ್ಟಿರಲಿ. ಐ ಥಿಂಕ್ ನಿಮ್ಮ ಮಗನ್ನ ಮೀಟ್ ಮಾಡಿದ್ದೀನಿ ಜಸ್ಟ್ ಇವಾಗ ರೀಸೆಂಟಾಗಿ. ಐ ಜಸ್ಟ್ ಮೆಟ್ ಇಮ್ ಬ್ಯಾಕ್ ಸ್ಟೇಜ್. ಸೊ ಆಲ್ ದ ಬೆಸ್ಟ್ ಸರ್ ನಿಮಗೆ. ನೀವು ಇಷ್ಟು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದೀರಾ. ಸೊ ಆದರೂ ನಿಮ್ಗೆ ಚೆನ್ನಾಗಿರಲಿ, ಎಲ್ಲ ತುಂಬ ಚೆನ್ನಾಗಿರಲಿ, ನಿಮಗೆ ದೇವರು ನಿಮ್ಗೆ ಚೆನ್ನಾಗಿಟ್ಟಿರಲಿ. ಓಕೆ ಗೈಸ್, ಜೋಶ್ ಬಂದಿಲ್ಲ ಅಂದರೆ ನಾನು ಹೋಗ್ತೀನಿ ಅಷ್ಟೇ. ಅದು 3-4 ಸತಿ ಅಷ್ಟೇ ಮಾಡೋದು. ಒಂದು ಸ್ವಲ್ಪ ಫ್ಲೈಯಿಂಗ್ ಕಿಸ್ ಒಂದೇ ಸತಿ ಬರುತ್ತೆ.
ನೋಡಿ ಇಲ್ಲಿ ಜೋಶ್ ಜಾಸ್ತಿ ಇದೆ, ಚೆನ್ನಾಗಿದೆ. ಅಲ್ಲಿ ಯಾರು ಕಿಚ್ಚಾಡ್ತಾನೆ ಇಲ್ಲ. ಇಲ್ಲಿ ಜೋಶ್ ಬಂದಿದ್ದು ಎಲ್ಲ ನಿಂತ್ಕೊಂಡ್ಬಿಟ್ರು ಹಾಗೆ. ವೆರಿ ಗುಡ್, ವೆರಿ ಪ್ರೌಡ್ ಆಫ್ ಯು. ನಿಮಗಿದೆ ಹಂಗೆ ಜೋಶ್ ಇರ್ಬೇಕು. ಜೋಶ್ ಇದ್ರೆ, ಖುಷಿ ಇದ್ರೆ, ಎಕ್ಸೈಟ್ಮೆಂಟ್ ಇದ್ರೆ ಜೀವನದಲ್ಲಿ ಚೆನ್ನಾಗಿರ್ತೀವಿ ನಾವು. ಇಲ್ಲಿ ನೋಡಿ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ. ಕೇಳಿಸ್ತಾ ಇಲ್ಲ ನನಗೆ. ಓಕೆ ಬನ್ನಿ, ನಾನು ಫೋನಲ್ಲಿ ಒಂದು ವಿಡಿಯೋ ತಗೊಳ್ಳೋಣ. ಎಲ್ರದು ಹಾಯ್ ಮಾಡ್ತೀರಾ? ಎಸ್ ಶೂರ್. ಹಾಗೆ ವೇದಿಕೆ ಮೇಲೆ ಶಿವರಾಜ್ ತಂಗಡಿಯವರು, ವಿದ್ಯಾ ಶಿವರಾಜ್ ತಂಗಡಿಯವರು, ಹಾಗೆ ನಮ್ಮ ಅಪರ ಜಿಲ್ಲಾಧಿಕಾರಿಗಳು ವೇದಿಕೆ ಮೇಲೆ ಬಂದು ಗೌರವನ ಸಮರ್ಪಣೆ ಮಾಡಬೇಕಾಗಿ ವಿನಂತಿ ಮಾಡ್ಕೊತೀನಿ. ಶ್ರೀಮತಿ ಸಾವಿತಿ ಅವರು. ಸೊ ವಿಡಿಯೋ, ರಾಗಿಣಿಯವರ ಫೋನಲ್ಲಿ ಒಂದು ವಿಡಿಯೋ, ಕನಕಗಿರಿಯ ವಿಡಿಯೋವನ್ನ ಈಗ ತಗೋತಾ ಇದ್ದಾರೆ. ಅದಾದ ನಂತರ ಕನಕಗಿರಿ ಉತ್ಸವ, ಯು ರೆಡಿ? ಜೋಶ್ ಜೋಶ್ ಬೇಕು ನನಗೆ. ಎಲ್ರೂ ಕೈ ಮೇಲೆ ಬರಬೇಕು. ಕಾಣಿಸ್ತಾ ಇದೆ, ಕ್ಯಾಮೆರಾದಲ್ಲಿ ಕಾಣಿಸ್ತಾ ಇದೆ. ನೋಡಿ, ಜೋಶ್ ಕಮ್ಮಿ ಆಗ್ಬಾರ್ದು. ಎಸ್, ನಾಳೆ ಎಲ್ಲರೂ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ರಾಗಿಣಿ ಅಕೌಂಟ್ ಲಾಗಿನ್ ಆಗ್ತಾರೆ ಅಂತ ಹೇಳ್ತಾ, ಗಾಯತ್ರಿ ಮೇಡಮ್ ದಯವಿಟ್ಟು ಬರಬೇಕು, ಗೌರವನ ಸಮರ್ಪಣೆ ಮಾಡಬೇಕು ರಾಗಿಣಿ. ವೆರಿ ಗುಡ್, ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಈ ಕಡೆ ಎಲ್ಲ ಹುಡುಗರು ಚಿನ್ನದ ತರ ತುಂಬಾ ಚೆನ್ನಾಗಿ ಲೌಡ್ ಸ್ಕ್ರೀನ್ ಮಾಡ್ತಿದ್ದಾರೆ. ವೆರಿ ಗುಡ್, ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್. ದಯವಿಟ್ಟು ಬರಬೇಕು. ರಾಗಿಣಿ ಅವರಿಗೆ ಕನಕಗಿರಿಯ ಪರವಾಗಿ ಗೌರವ ಸಮರ್ಪಣೆ. ಹೆಂಗೆ ನಿಂತ್ಕೊಂಡ್ರು ಹಂಗೆ ಕೂತ್ಕೊಂಡ್ಬಿಡ್ಬೇಕು ನಾವೆಲ್ಲರೂ ಕೂಡ, ಎಲ್ಲೂ ಹಾಗೆ ಕೂತ್ಕೋಬೇಕು. ಧನು, ಏನ್ ವಿಷಯ ಗೊತ್ತಾ, ಇಲ್ಲಿ ನಮ್ಮ ತಂಗಡಗಿ ಸರ್ ಅವರು ಟೀಚರ್ ಆಗಿ ಅವ್ರಿಗೆಲ್ರಿಗೂ ಹಿಂಗೆ ಇರ್ಬೇಕು ಕಾರ್ಯಕ್ರಮ ಮುಗಿಯೋವರೆಗೂ ಅಂತ ಆರ್ಡರ್ ಮಾಡಿದಾದ್ಮೇಲೆ ಮೇಷ್ಟ್ರು ಮಾತನ್ನ ಕೇಳ್ದಲೇ ಇರ್ತಾರ. ಅಂಡ್ ಥ್ಯಾಂಕ್ ಯು ಸೋ ಮಚ್ ರಾಗಿಣಿ ಅವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ. ಒಂದು ಪರ್ಫಾರ್ಮೆನ್ಸ್ ಅನ್ನ ಕೂಡ ಮಾಡಿದ್ರು ನಮ್ಮ ಎಲ್ಲ ಕನಕಗಿರಿಯ ಜನತೆಗೋಸ್ಕರ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸಾವಿತ್ರಿ ಮೇಡಮ್ ಅವ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಹಾಗೆ ಕಾರ್ಯಕ್ರಮನ ಮುಂದುವರಿಸೋಣ. ಶ್ರುತಿಯವರೇ, ರಾಗಿಣಿಯವನ್ನ ಬೀಳ್ಕೊಡ್ತಾ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಶ್ರುತಿಯವರೇ, ಎಸ್, ಇಲ್ಲಿ ಯಾಕೆ ಈ ತೆರೆ ಬಂತು ಅಂತ ಗೊತ್ತಾ? ನನ್ನ ಕಡೆ ಬನ್ನಿ. ನಿಮ್ ಕಡೆ ಬರಲ್ಲ. ಓಕೆ, ನಾನು ಔಟ್ ಆಫ್ ದಿ ಫ್ರೇಮ್